ನಮಸ್ತೆ ವೀಕ್ಷಕರೇ, ಈಗಾಗಲೇ ನಿಮಗೆ ತಿಳಿದಿರೋ ಹಾಗೆ ಭಾರತದಲ್ಲಿ ಒಬೇಸಿಟಿ ಮಟ್ಟ ಸುಮಾರು 70% ಈಗಾಗಲೇ ಒಬೇಸಿಟಿ ಮಟ್ಟವನ್ನು ಕಡಿಮೆ ಮಾಡಬೇಕು ಅಂತ ಗೌರ್ಮೆಂಟು, ಆರೋಗ್ಯ ಸಂಸ್ಥೆಗಳು ಈಗಾಗಲೇ ಅದರ ವಿರುದ್ಧವಾಗಿ ಹೋರಾಡ್ತಾನೂ ಇದೆ. ಹಾಗೆ ಸಾಕಷ್ಟು ಪ್ರಿಕಾಕ್ಷನ್ನ ತಗೊಳ್ಬೇಕು ಅಂತ ಕೂಡ ಕ್ರಮಗಳನ್ನು ಜರುಗಿಸ್ತಾ ಇದೆ. ಆದರೆ ಲ್ಯಾನ್ಸೆಟ್ ವರದಿಯ ಪ್ರಕಾರ ಇನ್ನು ಮುಂದೆ 2050ರ ವೇಳೆಗೆ ಸುಮಾರು ಭಾರತದ 44 ಕೋಟಿ ಜನರು ಒಬೇಸಿಟಿಯಿಂದ ಅನಾರೋಗ್ಯಕ್ಕೆ ತುತ್ತಾಗ್ತಾರೆ. ಹಾಗೇನೆ ಒಬೇಸಿಟಿಯಿಂದ ಅಂದ್ರೆ ಬೊಜ್ಜಿನ ಅಂಶ ಜಾಸ್ತಿಯಾಗಿ ಸಾಕಷ್ಟು ಅನಾರೋಗ್ಯವನ್ನ ಮತ್ತು ಸಾಂಕ್ರಾಮಿಕ ರೋಗಗಳಿಗೆ ಈಡಾಗ್ತಾರೆ ಅನ್ನುವಂತಹ ಒಂದು ವರದಿ ಇತ್ತೀಚಿನ ದಿನಗಳಲ್ಲಿ ಹರಿದಾಡ್ತಾ ಇದೆ. ಹಾಗಾದ್ರೆ ಈ ಒಬೇಸಿಟಿಯ ವಿಚಾರವಾಗಿ ನಾವು ಯಾವ ರೀತಿಯಾದಂತಹ ಆರೋಗ್ಯ ಕ್ರಮಗಳನ್ನ ಕೈಗೊಳ್ಳಬಹುದು, ಒಬೇಸಿಟಿಯಿಂದ ನಮ್ಮ ದೇಹದಲ್ಲಿ ಯಾವ ರೀತಿಯಾದಂತಹ ಅನಾರೋಗ್ಯಗಳು ಬರುತ್ತೆ, ಯಾವ ಕಾಯಿಲೆಗಳಿಗೆ ನಾವು ತುತ್ತಾಗ್ತೀವಿ, ಇದನ್ನೆಲ್ಲ ತಿಳಿಸ್ಕೊಳ್ಳಿಕ್ಕೆ ನನ್ನ ಜೊತೆ ಇವತ್ತು ಡಾಕ್ಟರ್ ಪ್ರೇಮ್ ಕುಮಾರ್ ಇದ್ದಾರೆ. ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ನಾನು ಆಗ್ಲೇ ಹೇಳಿದ ಹಾಗೆ ಒಬೇಸಿಟಿ ಅನ್ನುವಂಥದ್ದು ಭಾರತದಲ್ಲಿ ಸರ್ವೇ ಸಾಮಾನ್ಯವಾಗಿದೆ. ಸುಮಾರು 70% ಒಬೇಸಿಟಿ ಮಟ್ಟ ಈಗಾಗಲೇ ನಮಗೆ ಕಂಡು ಬಂದಿದೆ. ಆದರೆ ಮುಂದಿನ ದಿನಗಳಲ್ಲಿ ಸುಮಾರು ಭಾರತದ 44 ಕೋಟಿ ಜನರು ಒಬೇಸಿಟಿಯಿಂದನೇ ನರಳಾಡ್ತಾರೆ, ಅದರಿಂದ ಸಾಕಷ್ಟು ರೋಗಗಳಿಗೆ ತುತ್ತಾಗ್ತಾರೆ ಅನ್ನುವಂತಹ ಮಾಹಿತಿ ವರದಿ ಈಗ ಇತ್ತೀಚಿನ ದಿನಗಳಲ್ಲಿ ಹರಿದಾಡ್ತಾ ಇದೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಸೊ ಈಗ ಆ್ಯಕ್ಚುಲಿ ಇಷ್ಟು ದಿನ ಒಂದು ಜನಕ್ಕೆ ಏನು ತಿಳಿಬೇಕು ಅಂದರೆ ಒಬೆಸಿಟಿ ಅಥವಾ ಬೊಜ್ಜು ಇದು ಒಂದು ಕಾಯಿಲೆ. ಜನರಲಿ ಡಯಾಬಿಟೀಸ್ ಅಥವಾ ಹೈಪರ್ ಟೆನ್ಷನ್ ಅಂದರೆ ಇದು ನನಗೊಂದು ಕಾಯಿಲೆ, ಟ್ರೀಟ್ಮೆಂಟ್ ತೊಗೊಳ್ಬೇಕು ಅಂತ ಡಾಕ್ಟ್ರ್ ಹತ್ರ ಹೋಗ್ತಾರೆ. ಆದರೆ ದಪ್ಪ ಅಥವಾ ಬೊಜ್ಜಿನ ಕಾಯಿಲೆ ಇದ್ದರೆ ಇದು ಸರ್ವಸಾಮಾನ್ಯ, ಸ್ವಲ್ಪ ಜಾಸ್ತಿ ತಿಂದಿರಬೇಕು, ಅದರಿಂದ ಇದು ಪರವಾಗಿಲ್ಲ, ನಾರ್ಮಲ್ ಅಂತ ಅಂದ್ಕೊಂಡು ಓಡಾಡ್ತಿದ್ದಾರೆ. ಇದು ಫಸ್ಟು ಚೇಂಜ್ ಆಗಬೇಕು. ಇದನ್ನು WHO ಆಲ್ರೆಡಿ ಡಿಕ್ಲೇರ್ ಮಾಡಿದ್ದಾರೆ, ಇದು ಒಂದು ಕಾಯಿಲೆ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಸೊ ಈಗ ನಮಗೆ ಇದೊಂದು ಅವೇರ್ನೆಸ್ ಬರ್ತಿದೆ ದಟ್ ಇಟ್ ಈಸ್ ಗೋಯಿಂಗ್ ಟು ಬಿಕಮ್ ಎ ಎಪಿಡೆಮಿಕ್, ಅಥವಾ ತುಂಬಾ ದೊಡ್ಡ ಒಂದು ತೊಂದರೆ ಆಗುತ್ತೆ, ದೇಶಕ್ಕೆ ಒಂದು ತೊಂದರೆ ಆಗೋಂಥ ಲೆವೆಲ್ಗೂ ಹರಡ್ಬೋದು. ಈಗ ನೀವು ಹೇಳಿದಾಗೆ 44 ಕೋಟಿ ಜನ ಭಾರತದಲ್ಲಿ ಬೊಜ್ಜು ಕಾಯಿಲೆ ಬರುತ್ತೆ ಅಂದರೆ ಇದು ತುಂಬ ಒಂದು ಚಿಕ್ಕ ವಿಷಯ ಅಲ್ಲ, ಇದು ಒಂಥರ ತುಂಬ ಮೇಜರ್ ಪ್ರಾಬ್ಲಮ್ ಆಗುತ್ತೆ ನಮ್ಮ ದೇಶಕ್ಕೆ. ಸೊ ಗೆಟ್ ಟು ಟಾಕ್ ಅಬೌಟ್ ದಿಸ್ ಅಂದರೆ ಇದ್ರ ಬಗ್ಗೆ ನಾವು ಮಾತಾಡೋದೇ ಒಂದು ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಆಗುತ್ತೆ ಆ್ಯಕ್ಚುಲಿ. ಸೊ ಬೊಜ್ಜು ಕಾಯಿಲೆ ಆ್ಯಕ್ಚುಲಿ ಒಬೆಸಿಟಿ ಜನಕ್ಕೆ ನೀನು ಜಾಸ್ತಿ ತಿಂತೀಯ, ಸೊ ನೀನು ತಿಂಡಿ ಸರಿ ಇಲ್ಲ, ಇದರಿಂದ ಮಾತ್ರ, ಅಥವಾ ನೀನು ತುಂಬ ಸೋಮಾರಿ, ನೀನು ಕೆಲಸ ಮಾಡಲ್ಲ, ಅದಕ್ಕೆ ನೀನು ದಪ್ಪ ಇದೆಯಾ ಅಂತ ಈ ಥರ ಆಗುತ್ತೆ. ಬಟ್ ಅದಕ್ಕೆ ತುಂಬಾ ರೀಸನ್ಸ್ ಇರುತ್ತೆ. ಅಂದರೆ ಇದು ಒಂದು ಕೇವಲ ಒಂದು ಕಾರಣದಿಂದ ಬರಲ್ಲ, ಸುಮಾರು ಕಾರಣಗಳಿರುತ್ತೆ. ಅಂದರೆ ಹಾರ್ಮೋನ್ ತೊಂದರೆ ಇರ್ಬೋದು, ಜೆನೆಟಿಕ್ ತೊಂದರೆ ಇರ್ಬೋದು, ಸ್ವಲ್ಪ ಜನರು ಊಟನೇ ಮಾಡಲ್ಲ ಆದರೂ ದಪ್ಪ ಇರ್ತಾರೆ, ಸೊ ಅದಕ್ಕೆ ಹಾರ್ಮೋನ್ ಪ್ರಾಬ್ಲಮ್ಸ್ ಇರ್ಬೋದು. ಸೊ ಫಸ್ಟ್ ಒಬೆಸಿಟಿ ಡಿಫೈನ್ ಮಾಡ್ಕೋಬೇಕು ನಾವು. ಒಬೆಸಿಟಿ ಅಂದರೆ ಏನು ಅಂತ ಡಿಫೈನ್ ಮಾಡ್ಕೋಬೇಕು. ಅದಾದಮೇಲೆ ಅದು ಒಂದು ಕಾಯಿಲೆ ಅಂತ ಅರ್ಥ ಮಾಡ್ಕೋಬೇಕು, ಮತ್ತು ಅದಕ್ಕೆ ಟ್ರೀಟ್ಮೆಂಟ್ ಮತ್ತು ಪ್ರಿಕಾಷನ್ಸ್ ಬರುತ್ತೆ. ಇನ್ನು ಒಬೇಸಿಟಿ ವಿಚಾರವಾಗಿ ಸಾಕಷ್ಟು ಜನರಿಗೆ ಒಂದಿಷ್ಟು ಭ್ರಮೆ ಇರುತ್ತೆ. ಏಜ್ ಆದ ನಂತರ ಒಬೇಸಿಟಿ ಕಾಮನ್ನು, ಬೊಜ್ಜಿನ ಅಂಶ ನಮ್ಮ ದೇಹದಲ್ಲಿ ಸರ್ವೇ ಸಾಮಾನ್ಯ ಅಂತ. ಆದರೆ ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಮಕ್ಕಳು ಕೂಡ ಒಬೇಸಿಟಿಯಿಂದ ಅಥವಾ ಬೊಜ್ಜಿನ ಅಂಶದಿಂದ ಒಂದು ರೀತಿಯಲ್ಲಿ ಒದ್ದಾಡ್ತಾ ಇದ್ದಾರೆ. ಯಾಕಂತಂದ್ರೆ ಅವರು ಬೆಳೆದು ಬಂದ ರೀತಿ ಲೈಫ್ ಸ್ಟೈಲ್ ಲೀಡ್ ಮಾಡ್ತಾ ಇರ್ತಾರೆ, ಹಾಗೇನೆ ಅವರು ತಗೊಳ್ತಿರುವಂತ ಆಹಾರ ಪದಾರ್ಥ ಇವುಗಳೆಲ್ಲವೂ ಕೂಡ ಇದಕ್ಕೆ ಕಾರಣ ಆಗಿರ್ಬೋದು. ಇದ್ರ ಬಗ್ಗೆ ಏನು ಹೇಳ್ತೀರಾ? ಈಗ ಇದು ಬೊಜ್ಜು ಕಾಯಿಲೆ ನೀವು ಹೇಳ್ದಂಗೆ ಜನರು ಮೊದಲು ವಯಸ್ಸಾದ ಮೇಲೆ ಬರೋಂಥ ಕಾಯಿಲೆ, 40 ವರ್ಷ ಆದಮೇಲೆ ಸಾಮಾನ್ಯವಾಗಿ ದಪ್ಪ ಆಗ್ತಾರೆ ಜನ ಅಂತ ಅಂದ್ಕೊಂಡಿದ್ರು. ಆದರೆ ಈಗ ನಮಗೆ 20 ವರ್ಷ 30 ವರ್ಷ ಆ ಏಜಲ್ಲೇ ಕಾಣಿಸ್ಕೊಳ್ಳುತ್ತೆ, ಮತ್ತು ಈಗ ಮಕ್ಕಳಲ್ಲೂ ಕಾಣಿಸ್ಕೊಳ್ಳುತ್ತೆ. ಇದನ್ನು ನಾವು ಜುವೆನೈಲ್ ಒಬೆಸಿಟಿ ಅಂತಲೂ ಹೇಳ್ತೀವಿ. ಈಗ ಅದು ಒಂದು ದೊಡ್ಡ ಕಾಯಿಲೆ. ಸ್ಕೂಲಲ್ಲೇ ನೋಡ್ತೀವಿ ನಾವು ಜನಕ್ಕೆ, ಮೇ ಬಿ 2nd ಸ್ಟ್ಯಾಂಡರ್ಡ್ 3rd ಸ್ಟ್ಯಾಂಡರ್ಡ್ ಅಲ್ಲೂ ಒಬೆಸಿಟಿ ಬರುತ್ತೆ. ಸೊ ಇಟ್ ಈಸ್ ನಾಟ್ ಏಜ್ ಡಿಪೆಂಡೆಂಟ್. ಸೊ ಅದಕ್ಕೆ ನಾನು ಹೇಳ್ದಂಗೆ ಕಾರಣ ಸುಮಾರು ಇರ್ಬೋದು, ಹಾರ್ಮೋನ್ ಕಾರಣ ಇರ್ಬೋದು, ಅದರಿಂದ ಮಕ್ಕಳ ಜೆನೆಟಿಕ್ ಕಾರಣ ಇರ್ಬೋದು. ಸೊ ಅದರಿಂದ ಮಕ್ಕಳು ಏನು ಊಟ ಮಾಡಲಿಲ್ಲ ಅಂದ್ರೂ ದಪ್ಪ ಇರ್ತಾರೆ. ಸೊ ಅವ್ರ ಪ್ರಾಬ್ಲಮ್ ಅಲ್ಲಿಂದನೇ ಶುರು ಆಗುತ್ತೆ. ಸೊ ಈ ಒಬೆಸಿಟಿ ಅಫೆಕ್ಟ್ಸ್ ಆಲ್ ಏಜ್ ಗ್ರೂಪ್ ಅಂತ ಹೇಳ್ಬೇಕು ನಾವು ಆ್ಯಕ್ಚುಲಿ. ಯಾವುದು ಪರ್ಟಿಕ್ಯುಲರ್ ಈ ವಯಸ್ಸಲ್ಲಿ ಇರೋರು ಮಾತ್ರ ಬರುತ್ತೆ ಅಂತಲ್ಲ, ಎಲ್ಲ ಏಜ್ ಗ್ರೂಪ್ ಅಂತವರೆಗೂ ಎಫೆಕ್ಟ್ ಮಾಡುತ್ತೆ. ಹೌದು. ಇನ್ನು ಒಬೆಸಿಟಿ ಇರುವವರಿಗೆ ಬೇರೆ ಬೇರೆ ಕಾಯಿಲೆಗಳಿಗೆ ತುತ್ತಾಗುವಂಥದ್ದು ಸಂಖ್ಯೆ ಜಾಸ್ತಿ, ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚಾಗಿ ಬರುತ್ತೆ. ಯಾವ ರೀತಿಯಾಗಿ ಒಬೆಸಿಟಿ ಇರೋದ್ರಿಂದ ಯಾವ ಕಾಯಿಲೆಗಳಿಗೆ ತುತ್ತಾಗುವುದು? ಯಾಕಂತಂದ್ರೆ ನೀವು ಆಗಲೇ ಹೇಳಿದ್ರಿ, ಒಬೆಸಿಟಿಯಿಂದ ಬೇರೆ ಕಾಯಿಲೆಗಳಿಗಿಂತ ಒಬೆಸಿಟಿನೇ ಒಂದು ಕಾಯಿಲೆ ಅಂತ. ಹಾಗಾಗಿ ಕೇಳ್ತಾ ಇದ್ದೀನಿ, ಒಬೆಸಿಟಿಯಿಂದ ಬೇರೆ ಬೇರೆ ಯಾವ ಕಾಯಿಲೆಗಳು ನಾವು ನಮಗೆ ಅಟ್ಯಾಚ್ ಆಗಲಿಕ್ಕೆ ಅಥವಾ ನಾವು ಕಾಯಿಲೆಗೆ ತುತ್ತಾಗಲಿಕ್ಕೆ ಕಾರಣ ಆಗ್ಬೋದು? ಇದು ಒಂಥರ ವೆರಿ ಗುಡ್ ಕ್ವಶನ್ ಆ್ಯಕ್ಚುಲಿ. ನಾನು ಹೇಳ್ದಂಗೆ ಒಬೆಸಿಟಿನೇ ಕಾಯಿಲೆ, ಆದರೆ ಇಟ್ ಈಸ್ ಅ ರೂಟ್ ಕಾಸ್ ಫಾರ್ ಮೆನಿ ಅದರ್ ಡಿಸೀಸಸ್. ಈಗ ನೀವು ಹೇಳಿದಂಗೆ ಬರೀ ಕಾರ್ಡಿಯಾಕ್ ಪ್ರಾಬ್ಲಮ್ ಅಲ್ಲ, ಇದು ಹೋಲ್ ಬಾಡಿ ಎಫೆಕ್ಟ್ ಮಾಡುತ್ತೆ. ನಾನು ಹೇಳ್ತಾ ಹೋಗ್ತೀನಿ ನೋಡಿ, ಸೆಂಟ್ರಲ್ ನರ್ವಸ್ ಸಿಸ್ಟಮು, ಕಾರ್ಡಿಯಾಕ್ ಪ್ರಾಬ್ಲಮ್ಮು, ಪಲ್ಮನಾಲಜಿ ಅಂದರೆ ಬ್ರೀತಿಂಗ್, ಉಸಿರಾಟಕ್ಕೆ ತೊಂದರೆ ಅಂಥವ್ರು,
ನೆಕ್ಸ್ಟ್ ಅವ್ರಿಗೆ ಹೊಟ್ಟೆ ಪ್ರಾಬ್ಲಮ್ಮು, ನೆಕ್ಸ್ಟು ಆರ್ಥೋಪೆಡಿಕ್ಸ್ ಪ್ರಾಬ್ಲಮ್ ಅಂದರೆ ಮೂಳೆ ಪ್ರಾಬ್ಲಮ್, ವೆಯ್ಟಿಂದ ಓವರ್ ವೆಯ್ಟಿಂದ ಜಾಯಿಂಟ್ ಪ್ರಾಬ್ಲಮ್ಸು, ನೆಕ್ಸ್ಟ್ ಈವನ್ ಮೋರ್ ಇಂಪಾರ್ಟೆಂಟ್ ಸೈಕಲಾಜಿಕಲ್ ಪ್ರಾಬ್ಲಮ್ಸ್. ದಪ್ಪ ಇರೋರು ಜನರಲಿ ಆಚೆ ಓಡಾಡಲ್ಲ, ಜನ ತಮಾಷೆ ಮಾಡ್ತಾರಂತ, ಬಟ್ಟೆ ತೊಗೊಳಲ್ಲ, ಸೈಕಾಲಜಿಕಲ್ ಪ್ರಾಬ್ಲಮ್ಸು, ಆಲ್ಮೋಸ್ಟ್ ಅವ್ರಿಗೆ ರಿಪ್ರೊಡಕ್ಟಿವ್ ಸಿಸ್ಟಮ್ ಪ್ರಾಬ್ಲಮ್ಮು, ಎಲ್ಲ ಸಿಸ್ಟಮ್ನ ಅಫೆಕ್ಟ್ ಮಾಡೋಂಥ ಕಾಯಿಲೆ ಇದು ಬೊಜ್ಜು. ಇದು ಒಂಥರ ರೂಟ್ ಕಾಸ್. ಸೊ ಎಲ್ಲ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಇಲ್ಲೇ, ಫೈನಲಿ ಇದು ಒಂದು ಕಾಯಿಲೆ ಆಗೋಗಿದೆ ಈಗ. ನೀವು ಹೇಳಿದ ಹಾಗೆ ಇತ್ತೀಚಿನ ದಿನಗಳಲ್ಲಿ ಸೈಕಾಲಜಿಕಲ್ಲಿ ಸಾಕಷ್ಟು ಜನರು ಇದರಿಂದ ಖಿನ್ನತೆಗೆ ಒಳಗಾಗಿ ಸೂಸೈಡ್ಗಳನ್ನು ಮಾಡ್ಕೊತಿರುವಂಥದ್ದು, ಮದುವೆಗೆ ಹೆಣ್ಣು ಸಿಗ್ತಿಲ್ಲ ಅಥವಾ ಸ್ನೇಹಿತರು ಆಡ್ಕೋತಾ ಇದ್ದಾರೆ ಅನ್ನುವಂಥ ರೀತಿಯಲ್ಲಿ ಒಬೇಸಿಟಿಯಿಂದ ಸಾಕಷ್ಟು ಜನರು ತಾವಾಗಿ ಪ್ರಾಣವನ್ನು ಕಳ್ಕೊಂಡವರು ತುಂಬ ಜನ ಇದ್ದಾರೆ. ಹಾಗೆಯೇ ಒಬೇಸಿಟಿ ಮಟ್ಟದಿಂದ ಅಥವಾ ಒಬೇಸಿಟಿ ಅನ್ನುವಂತಹ ಒಂದು ಕಾಯಿಲೆಯಿಂದ ನಮ್ಮ ಆರೋಗ್ಯವನ್ನು ಅಥವಾ ನಮ್ಮ ದೇಹವನ್ನು ಹೇಗೆ ಸುರಕ್ಷಿತವಾಗಿಡ್ಬೋದು, ಈ ವಿಚಾರವಾಗಿ ಒಬೇಸಿಟಿ ಅನ್ನುವ ವಿಚಾರದಿಂದ ನಾವು ಹೇಗೆ ಪ್ರಿಕಾಕ್ಷನ್ನ ಹೇಗೆ ತಗೋಬೋದು, ಮುನ್ನೆಚ್ಚರಿಕೆ ಕ್ರಮವನ್ನು ಯಾವ ರೀತಿಯಾಗಿ ತಗೊಳ್ಬೋದು? ಸೊ ಫಸ್ಟ್ ನಾವು ಇದನ್ನು ಪ್ರಿಕಾಷನರಿ ಮೆಷರ್ಸ್ ಅಂದರೆ, ಈಗ ಲೆಟ್ಸ್ ಅಸ್ಯೂಮ್ ನಿಮಗೆ ಬೇರೇನು ತೊಂದರೆ ಇಲ್ಲ, ನೀವು ನಾರ್ಮಲ್ ಆಗಿದ್ದೀರಾ, ಈಗ ದಪ್ಪ ಆಗ್ತಿರೋ ಒಬೆಸಿಟಿ ಬರುತ್ತೆ ಅಂದರೆ ಅದಕ್ಕೆ ಜನರಲಿ ಇನ್ಆ್ಯಕ್ಟಿವಿಟಿ ಅಂದರೆ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂದರೆ ಕೆಲಸ ತುಂಬ ಕಮ್ಮಿ ಮಾಡೋಂಥದ್ದು, ಓಡಾಟ ಇಲ್ಲ, ಬರೀ ಕಾರಲ್ಲಿ ಕೂತ್ಕೊಂಡೆ, ರೂಮಲ್ಲಿ ಕೂತ್ಕೊಂಡೆ, ಬರೀ ಚೇರಲ್ಲಿ ಕೂತ್ಕೊಂಡಿದ್ದೀನಿ, ಇಂಥ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಫುಡ್ ಡಯಟ್ ಲೈಫ್ ಸ್ಟೈಲ್ಸು, ಓಕೆ, ತಿನ್ನೋ ಟೈಮಿಂಗ್ಸ್ ಇರಲ್ಲ, 24 ಅವರ್ಸ್ ತಿಂತಾನೆ ಇರ್ತಾರೆ, ಮಂಚ್ ಮಾಡ್ತಾ ಇರ್ತಾರೆ, ಟಿ ವಿ ನೋಡ್ತಾ ತಿಂತಾ ಇರ್ತಾರೆ, ಇದೊಂದು ಕೆಟ್ಟ ಅಭ್ಯಾಸಗಳು ಇರುತ್ತೆ. ಸೊ ನೆಕ್ಸ್ಟ್ ಈ ಅಭ್ಯಾಸಗಳು ಫಸ್ಟು ವಿಲ್ ಪ್ರಿವೆಂಟ್ ಅಸ್ ಫ್ರಮ್ ಗೆಟಿಂಗ್ ದ ಪ್ರೈಮರಿ ಒಬೆಸಿಟಿ. ಅಂದರೆ ಓಕೆ, ರೀಸನ್ ಕಾಮನ್ ಈಸ್ ಏನು, ಜನರಲಿ ವಿ ಸೇ ದಟ್ ಓಕೆ, ಇಂಟೇಕ್ ಜಾಸ್ತಿ ಆಯಿತು, ಔಟ್ಪುಟ್ ಕಮ್ಮಿ ಆಯಿತು. ಸೊ ಇಂಟೇಕ್ ಕ್ಯಾಲರೀಸ್ ಜಾಸ್ತಿ ಆಗ್ತಾಯಿದೆ, ಔಟ್ಪುಟ್ ಕ್ಯಾಲರೀಸ್ ಅಂದರೆ ವರ್ಕೌಟ್, ವಾಕಿಂಗು ಏನೂ ಇಲ್ಲ, ಎಕ್ಸಸೈಸ್ ಏನೂ ಇಲ್ಲ. ಸೊ ಆಟೋಮೆಟಿಕಲಿ ಅಫ್ಕೋರ್ಸ್ ಯು ವಿಲ್ ಗೇನ್ ವೆಯ್ಟ್. ಇದು ಬಿಟ್ಟು ನಿಮಗೆ ಬೇರೆ ಏನಾದ್ರು ಹಾರ್ಮೋನ್ ತೊಂದರೆ ಇದೆ, ಆ ಥರ ಏನಾದಿದ್ದರೆ ಫಸ್ಟು ಡಾಕ್ಟ್ರನ್ನ ಮೀಟ್ ಮಾಡಿ ನಿಮಗೆ ಬೇರೆ ಕಾಯಿಲೆ ಇಲ್ಲ ಅಂತ ಪ್ರೂವ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಆಮೇಲೆ ನಿಮ್ಮ ಒಬೆಸಿಟಿಗೆ ಲೈಫ್ ಸ್ಟೈಲ್ ಇಂಪ್ರೂವ್ ಮಾಡ್ಕೊಳ್ಳಿ. ಅಂದರೆ ನಿಮ್ಮ ಈವನ್ ಸಿಂಪಲ್ ವಾಕಿಂಗ್ ವಿಲ್ ಹೆಲ್ಪ್. ಮೆಟ್ಲು ಹತ್ತೋದು ತುಂಬ ಇಂಪಾರ್ಟೆಂಟ್. ಓಕೆ, ಸ್ಟೇರ್ಸ್ ಇದೆ ಇದ್ರೂ ನೀವು ಎಸ್ಕಲೇಟ್ರ್ ಯೂಸ್ ಮಾಡ್ತಾರೆ ಜನ, ಸ್ಟೇರ್ಸ್ ಜನರಲಿ ಅವಾಯ್ಡ್ ಮಾಡ್ತಾರೆ. ಓಕೆ, ಮೆಟ್ರೋ ಹೋಗಿ ಎಸ್ಕಲೇಟ್ರ್ ಯೂಸ್ ಮಾಡಬೇಡಿ, ಸ್ಟೇರ್ಸ್ ಯೂಸ್ ಮಾಡಿ, ಎಲ್ಲೇ ಹೋದ್ರೂ ಮೆಟ್ಲು ಯೂಸ್ ಮಾಡಿ, ಅದೊಂದು ಸಿಂಪಲ್ ಎಕ್ಸಸೈಸ್ ಆಗುತ್ತೆ. ಇಟ್ಸ್ ವೆರಿ ಗುಡ್ ಥಿಂಗ್. ಇಂತಿರೋ ಕಡೆಯೇ ಕೆಲಸ ಮಾಡ್ಬೋದು, ಎಕ್ಸಸೈಸ್ ಮಾಡ್ಬೋದು. ಸಮ್ ಆ್ಯಕ್ಟಿವಿಟಿ, ತುಂಬ ಹೊತ್ತು ಕೂತ್ಕೊಂಡು ಇರಬೇಡಿ, ಓಡಾಡ್ತೀರಿ, ಸೈಕ್ಲಿಂಗ್ ಮಾಡಿ, ಏನಾದರೂ ಮಾಡಿ. ಎವ್ರಿ ಡೇ ಒಂದು ವಾಕ್, ಅರ್ಧ ಗಂಟೆ ವಾಕ್ ಹೋಗಿ ಬನ್ನಿ. ನಾನು ಬೆಳಗ್ಗೆಯಿಂದ ಕೆಲಸ ಮಾಡ್ತಿರಲ್ಲೇ ವಾಕ್ ಆಗುತ್ತೆ, ಅದು ಲೆಕ್ಕಕ್ಕೆ ಬರಲ್ಲ. ಸಪ್ರೇಟಾಗಿ ವಾಕ್ ಮಾಡಿ, ಇದೊಂದು ಮಾಡ್ಬೋದು. ನೆಕ್ಸ್ಟು ಡಯಟ್ ತುಂಬಾ ಸ್ಟ್ರಿಕ್ಟ್ ಮಾಡಿ. ಈಗ ನಾವು ಒಂಥರ ತುಂಬ ಕೇರ್ಲೆಸ್ ಆಗಿದ್ದೀವಿ. ಡಯಟ್ ಒಂಥರ ನಾವು ಏನು ಬೇಕಾದ್ರೆ ತಿಂತೀವಿ, ಎನಿ ಟೈಮ್ ತಿಂತೀವಿ, ನೈಟ್ ತಿನ್ನೋದು ಒಂಥರ ಫ್ಯಾಷನ್ ಆಗೋಗಿದೆ ಈಗ. ಆ್ಯಂಡ್ ವೆಸ್ಟರ್ನ್ ಫುಡ್ ಡಸ್ ನಾಟ್ ಸೂಟ್ ಅವರ್ ರೇಸ್ ಪೀಪಲ್, ಬಟ್ ವಿ ಆರ್ ಟ್ರೈಂಗ್ ಟು ಈಟ್ ವೆಸ್ಟರ್ನ್ ಫುಡ್. ಸೊ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಕೇರ್ಫುಲ್ಲಾಗಿ ಪ್ಲ್ಯಾನ್ ಮಾಡಿಕೊಂಡು ಕಾನ್ಷಿಯಸ್ ಆಗಿರಬೇಕು. ದಟ್ ನಾವು ಏನು ತಿಂತಾಯಿದ್ದೀವಿ, ಏನು ಆ್ಯಕ್ಟಿವಿಟಿ ಮಾಡ್ತಾಯಿದ್ದೀವಿ, ಕಾನ್ಷಿಯಸ್ ಆಗಿದ್ರೇ ಮೋಸ್ಟ್ ಆಫ್ ಇಟ್ ವಿಲ್ ಕಮ್ ಅಂಡರ್ ಕಂಟ್ರೋಲ್. ಎಲ್ಲೋ ಒಂದು ಕಡೆ ಮುಂದಿನ ದಿನಗಳಲ್ಲಿ ಏನು ಲ್ಯಾನ್ಸೆಟ್ ವರದಿಯ ಪ್ರಕಾರ 2050ರಲ್ಲಿ 44 ಕೋಟಿ ಜನರಿಗೆ ಒಬೆಸಿಟಿ ಬರುತ್ತೆ, ಚೀನಾ ದೇಶವನ್ನು ಕೂಡ ನಾವು ಮೀರಿಸ್ತೀವಿ ಅನ್ನುವಂತಹ ಒಂದು ವರದಿ ಬಂದಾಗಿದೆ. ಹಾಗಾಗಿ ಒಬೆಸಿಟಿಯ ಈಗ ಯಾರ್ಯಾರು ಒಬೆಸಿಟಿಯಿಂದ ಒದ್ದಾಡ್ತಾ ಇದ್ದಾರೆ ಅಥವಾ ಒಬೆಸಿಟಿ ಸಮಸ್ಯೆಯಿಂದ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾರೆ ಅಂಥವರಿಗೆ ವೈದ್ಯಕೀಯ ಶಾಸ್ತ್ರದಲ್ಲಿ ಬೇರೆ ಯಾವುದಾದ್ರೂ ಮೆಡಿಸಿನ್ಗಳು ಅಥವಾ ಅವರು ಮನೆಯಲ್ಲೇ ಏನಾದರೂ ಅಂದರೆ ಕೆಲವೊಬ್ಬರು ಉಪವಾಸ ಮಾಡಲಿಕ್ಕೆ ಅಥವಾ ಏನು ಡಯಟ್ ಪ್ಲಾನ್ ಮಾಡಲಿಕ್ಕೆ ರೆಡಿ ಇರೋದಿಲ್ಲ, ಅವರಿಗೆ ತಿನ್ನೋದಂತಾನೆ ಆಸೆ ಇರುತ್ತೆ, ಬಟ್ ತಿಂತಾನೆ ಏನಾದರೂ ಒಬೆಸಿಟಿಯಿಂದ ನಾವು ಹೊರಬರಲಿಕ್ಕೆ ಸಾಧ್ಯತೆ ಇದೆಯಾ? ಸೊ ಇದಕ್ಕೆ ಆನ್ಸರ್ ಹೆಂಗೆ ಅಂದರೆ, ಫಸ್ಟು ನೀವು ಯಾವ ಕ್ಲಾಸ್ ಆಫ್ ಒಬೆಸಿಟಿಯಲ್ಲಿ ಬರ್ತೀರ ಅಂತ ಡಿಫೈನ್ ಮಾಡಬೇಕು. ಅದಕ್ಕೆ ನಮಗೆ ಒಂದು BMI ಅಂತ ಒಂದು ಇರುತ್ತೆ. ಸೊ ನಿಮ್ಮ BMI 25 to 30 ಇದೆಯಾ, 30 to 35 ಇದೆಯಾ, 40 ಮೇಲಿದೆಯಾ ಅಂತ ಡಿಫೈನ್ ಮಾಡ್ಕೊಳ್ಳಿ. ಈಗ ನೀವು 35ಕ್ಕಿಂತ ಕೆಳಗಿದೆ, ನಿಮಗೆ ಬೇರೆ ಯಾವುದು ಸಕ್ಕರೆ ಕಾಯಿಲೆ ಇಲ್ಲ, BP ಇಲ್ಲ ಅಂದರೆ ಎಕ್ಸಸೈಸ್ ಮತ್ತು ಡಯಟಲ್ಲಿ ಕಂಟ್ರೋಲ್ ಮಾಡ್ಬೋದು. ಬಟ್ ನೀವು 35ಕ್ಕಿಂತ ಮೇಲಿದ್ದೀರಾ ಅಂದರೆ ನಿಮ್ಗೆ ಏನೇ ಎಕ್ಸಸೈಸ್ ಮಾಡೋಕ್ಕೂ ಆಗಲ್ಲ, ನಿಮ್ಗೆ ಏನು ಡಯಟ್ ಮಾಡಿದ್ರು ನಿಮ್ಮ ವೆಯ್ಟ್ ಲಾಸ್ ಜನರಲಿ ಆಗಲ್ಲ. ಸೊ ಅದಕ್ಕೆ ನಾವು ಮೆಡಿಸಿನ್ಸು ಸ್ವಲ್ಪ ಟ್ಯಾಬ್ಲೆಟ್ಸ್ ಆರ್ ಅವೈಲೇಬಲ್, ಬಟ್ ಇಂಡಿಯಾಲಿ ಯಾವುದು ಅಪ್ರೂವ್ಡ್ ಟ್ಯಾಬ್ಲೆಟ್ ಯಾವುದು ಅವೈಲೇಬಲ್ ಇಲ್ಲ ಆ್ಯಸ್ ಆಫ್ ನೌ. ಬಟ್ ಸಮ್ ಟ್ಯಾಬ್ಲೆಟ್ಸ್ ಕೊಡ್ತಾ ಇದ್ದಾರೆ ಜನ, ಬಟ್ ಇಟ್ಸ್ ನಾಟ್ ಅಪ್ರೂವ್ಡ್ ಬೈ ಗೌರ್ಮೆಂಟ್. ನೆಕ್ಸ್ಟ್ ಈಗ ನಮಗಿರೋದು ನಮ್ಮ ಬೇರಿಯಾಟ್ರಿಕ್ ಸರ್ಜರಿ. ನಾವು ಏನು ಮಾಡ್ತೀವಿ, ದಿಸ್ ಈಸ್ ಎ ಡೆಫಿನೆಟಿವ್ ಟ್ರೀಟ್ಮೆಂಟ್ ಫಾರ್ ಪೇಷಂಟ್ಸ್ ಅಬೌವ್ 35 ಆಫ್ BMI. ಇಟ್ ಈಸ್ ಎ ಶೋರ್ ಟ್ರೀಟ್ಮೆಂಟ್, ಇಟ್ ಈಸ್ ಎ ಪ್ರೂವ್ಡ್ ಆ್ಯಂಡ್ ಅಪ್ರೂವ್ಡ್ ಅಂತಾರೆ ಗೌರ್ಮೆಂಟಿಂದ, ವರ್ಲ್ಡ್ ವೈಡ್ ಟ್ರೀಟ್ಮೆಂಟ್ ಅದು ಬೇರಿಯಾಟ್ರಿಕ್ ಸರ್ಜರಿ ಅಂತ. ಸೊ ನೀವು ಯಾವುದ್ರಲ್ಲಿ ಅಂತ ಬರ್ತೀರ ಅಂತ, ಈಗ 30 ಇದ್ದೀರಾ ಅಂದರೆ ಓಕೆ, ಲೈಫ್ ಸ್ಟೈಲ್ ಮಾಡಿಫೈ ಮಾಡೋದು. 35 ತನಕ ಅಂದರೆ ಸ್ಟ್ರಿಕ್ಟಾಗಿ ಮಾಡಿಕೊಂಡು ಏನು ಕಂಟ್ರೋಲ್ ಮಾಡ್ಬೋದು, ಇಮಿಡಿಯೇಟಾಗಿ ಮೆಡಿಕಲ್ ಟ್ರೀಟ್ಮೆಂಟ್ ಟ್ರೈ ಮಾಡ್ಬೋದು ಅಂಡರ್ ಫಿಸಿಷಿಯನ್ ಇದರಲ್ಲಿ. ನೆಕ್ಸ್ಟು 35ಕ್ಕಿಂತ ಎಬೋ ಅಂದರೆ ಯು ಹ್ಯಾವ್ ಟು ಗೋ ಟು ಎ ಬೇರಿಯಾಟ್ರಿಕ್ ಸರ್ಜನ್.
ಇನ್ನು ಒಂದಿಷ್ಟು ಜನರಿಗೆ ಏನು ಕನ್ಫ್ಯೂಷನ್ ಇರುತ್ತೆ, ಒಬೇಸಿಟಿ ಮಟ್ಟ ಬಂದ ತಕ್ಷಣ ನನ್ನ ಜೀವನ ಮುಗ್ದೋಯ್ತು, ಸಾಕಷ್ಟು ಕಾಯಿಲೆಗಳಿಗೆ ನಾನು ತುತ್ತಾಗ್ತೀನಿ, ಅಥವಾ ಒಬೇಸಿಟಿಯಿಂದ ನನ್ನ ಹಾರ್ಟ್ಗೆ ಸಂಬಂಧಪಟ್ಟಾಗಿ ಯಾವಾಗ ಬೇಕಾದರೂ ನಾನು ಸಾಯ್ಬೋದು, ನನಗೆ ಉಸಿರಾಟದ ಸಮಸ್ಯೆ ಆಗ್ತಾ ಇರುತ್ತೆ ಅಂತ ಒಂದಿಷ್ಟು ಜನರಿಗೆ ಅನುಮಾನ ಇರುತ್ತೆ, ಅಥವಾ ಒಂದಿಷ್ಟು ಜನರಿಗೆ ಕನ್ಫ್ಯೂಷನ್ಸ್ ಇರುತ್ತೆ. ಹಾಗೆಯೇ ಒಬೇಸಿಟಿ ವಿಚಾರವಾಗಿ ಸಾಕಷ್ಟು ಜನರಿಗೆ ನಾಲೆಜ್ ಕೂಡ ಕಡಿಮೆ ಇರುತ್ತೆ. ನೀವು ಈಗಲೇ ಹೇಳಿದ್ರೆ ಒಬೇಸಿಟಿಯಲ್ಲಿ ಸಾಕಷ್ಟು ಬೇರೆ ಬೇರೆ ರೀತಿಯ ವಿಧಗಳಿದಾವೆ ಅಂತ. ಯಾವ್ಯಾವ ವಿಧಗಳಿದಾವೆ? ಬೇರೆಟ್ರಿಕ್ ಸರ್ಜರಿ ಬಗ್ಗೆ ಹೇಳಬೇಕಂದ್ರೆ ಆ್ಯಕ್ಚುಲಿ ಬೇರೆಟ್ರಿಕ್ ಸರ್ಜರಿ ಅಂದಿದ ತಕ್ಷಣ ಜನ ಅಂದ್ಕೊಳ್ಳೋದು ಕನ್ಫ್ಯೂಸ್ ಆಗೋದು ಲೈಪೋಸೆಕ್ಷನ್ ಅಂತ ಒಂದು ಸರ್ಜಿಕಲ್ ಪ್ರೊಸೀಜರ್. ಸೊ ಯಾರೋ ಒಬ್ಬರು ಲೈಪೋಸೆಕ್ಷನ್ ಆಗಿ ಏನೋ ಪ್ರಾಬ್ಲಮ್ ಆಗಿ ಕಾಂಪ್ಲಿಕೇಶನ್ ಆಗಿದ್ದು ಜನ ಅಂದ್ಕೊಳ್ಳೋದು ಬೇರೆಟ್ರಿಕ್ ಸರ್ಜರಿ ಇದು ಫ್ಯಾಟು ತೆಗೆಯೋದು ಬೇರೆಟ್ರಿಕ್ ಇದು ಲೈಪೋಸೆಕ್ಷನ್ ಎರಡೂ ಒಂದೇ ಅಂತ. ಫಸ್ಟ್ ಲೆಟ್ ಮಿ ಬಿ ವೆರಿ ಕ್ಲಿಯರ್, ಬೇರೆಟ್ರಿಕ್ ಸರ್ಜರಿ ಆ್ಯಂಡ್ ಲೈಪೋಸೆಕ್ಷನ್ ಟೂ ಡಿಫ್ರೆಂಟ್ ಟ್ರೀಟ್ಮೆಂಟ್. ಆ್ಯಂಡ್ ಬೇರೆಟ್ರಿಕ್ ಸರ್ಜರಿಯಲ್ಲೂ ಇದು ಒಂದೇ ಥರದ ಚಿಕಿತ್ಸೆ ಅಲ್ಲ, ಅದರಲ್ಲೂ ಟೈಪ್ಸ್ ಆಫ್ ಬೇರೆಟ್ರಿಕ್ ಪ್ರೊಸೀಜರ್ಸ್ ಇರುತ್ತೆ. ಯಾವ ಪೇಷಂಟಿಗೆ ಯಾವ ಟೈಪ್ ಆಫ್ ಬೇರೆಟ್ರಿಕ್ ಸರ್ಜರಿ ಮಾಡಬೇಕು ಅಂತ ನಾವು ಬೇರೆಟ್ರಿಕ್ ಸರ್ಜನ್ಸೇ ಡಿಸೈಡ್ ಮಾಡ್ತೀವಿ. ಅದು ಕರೆಕ್ಟಾಗಿ ಡಿಸೈಡ್ ಮಾಡಿ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿದ್ರೆ ಇಟ್ ಈಸ್ ವೆರಿ ವೆರಿ ಸಕ್ಸಸ್ಫುಲ್ ಆ್ಯಂಡ್ ಲೆಸ್ ಮಾರ್ಬಿಡಿಟಿ, ಏನು ತೊಂದರೆ ಇಲ್ಲ, ಮೇಜರ್ ಕಾಂಪ್ಲಿಕೇಶನ್ಸ್ ಏನಿಲ್ಲ, ಸಕ್ಸಸ್ ರೇಟ್ ಈಸ್ ವೆರಿ ಗುಡ್. ಆ್ಯಂಡ್ ವಿ ಹ್ಯಾವ್ ಫೈಂಡ್ ಔಟ್ಕಮ್ಸ್. ನಾನು ಹೇಳ್ಬೇಕಂದ್ರೆ ರೀಸೆಂಟಾಗಿ ಒಂದು ಪೇಷಂಟ್ ವಿ ಹ್ಯಾಡ್, ದ ಪೇಷಂಟ್ ಕೇಮ್ ಇನ್ ಎ ವೀಲ್ಚೇರಲ್ಲಿ ಬಂದರು. ಅವ್ರಿಗೆ ಬಿ ಪಿ, ಇದು ಶುಗರ್ ಕಾಯಿಲೆ, ಹೈಪೋಥೈರಾಯ್ಡು ಎಲ್ಲ ಕಾಯಿಲೆ ಇತ್ತು. ಇನ್ 1 month ಪೋಸ್ಟ್ ಬೇರೆಟ್ರಿಕ್ ಸರ್ಜರಿ ಶಿ ಈಸ್ ವರ್ಚುವಲಿ ವಾಕಿಂಗ್ ಆ್ಯಂಡ್ ಕಮಿಂಗ್ ಟು ದ OPD. ಸೊ ಇದು ನಮಗೆ ಒಂಥರ ಮ್ಯಾಜಿಕ್ ಮಾಡ್ದಂಗೆ ಲೆಕ್ಕ. ಆ್ಯಂಡ್ ಬೇರೆಟ್ರಿಕ್ ಸರ್ಜರಿ is proven to reverse diabetes. This is the only treatment which can reverse diabetes also, and we are finding excellent result with bariatric surgery. It is reversing many of their comorbidities like BP or sugar. It's all reversing also, along with excellent weight loss. ಇನ್ನು 2050ರಲ್ಲಿ ಏನು ಲ್ಯಾನ್ಸೆಟ್ ವರದಿ ನೀಡಿದೆ, 44 ಕೋಟಿ ಜನರಿಗೆ ಈ ರೀತಿಯಾದಂತಹ ಒಬೆಸಿಟಿ ಪ್ರಾಬ್ಲಮ್ ಆಗುತ್ತೆ, ಬೊಜ್ಜಿನ ಅಂಶ ಕಾಡುತ್ತೆ ಅನ್ನುವಂಥದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಗೌರ್ಮೆಂಟ್ ಏನಾದರೂ ಬೇರೆ ಬೇರೆ ಏನು ಆರೋಗ್ಯ ಕ್ರಮಗಳನ್ನು ಅಥವಾ ಬೇರೆ ಬೇರೆ ಏನಾದರೂ ಆರೋಗ್ಯಕ್ಕೆ ಸಂಬಂಧಪಟ್ಟ ಏನಾದರೂ ಜಾರಿ ಏನಾದರೂ ತರಬೇಕಾ? ಇದರ ಅವಶ್ಯಕತೆ ಏನಾದರೂ ಇದೆಯಾ? ಇದು ಆ್ಯಕ್ಚುಲಿ ಫಸ್ಟ್ ನೀವು ಮಾಡ್ತಿರೋಂಥ ಒಂದು ಕೆಲಸನೇ ತುಂಬ ಇಂಪಾರ್ಟೆಂಟ್, ಅಂದರೆ ಬ್ರಿಂಗಿಂಗ್ ಅವೇರ್ನೆಸ್ ಟು ಪಬ್ಲಿಕ್. ಈಗ ನಾವು ಮಾತಾಡ್ತೀವಿ ಇದು ಟಾಪಿಕ್ ಬಗ್ಗೆ ಇಟ್ ಸೆಲ್ಫ್ ಈಸ್ ಅ ಫಸ್ಟ್ ಸ್ಟೆಪ್ ವಿ ಆರ್ ಟೇಕಿಂಗ್. ಇದನ್ನು ಜನರಲಿ ಯಾರೂ ಮಾತಾಡಲ್ಲ, ದಪ್ಪ ಇರೋದ್ರ ಬಗ್ಗೆ ಏನು ಮಾತಾಡಬೇಕು, ನಡ್ಕೊಂಡು ಪರವಾಗಿಲ್ಲ, ಇದೊಂಥರ ಸರ್ವಸಾಮಾನ್ಯ ಆಗೋಗಿದೆ. ನಾವು ಮಾತಾಡ್ತಿರೋದು ಈ ಪ್ರೋಗ್ರಾಮ್ ಬಗ್ಗೆ, ಈ ಟಾಪಿಕ್ ಬಗ್ಗೆನೇ ತುಂಬ ಇಂಪಾರ್ಟೆಂಟ್. ಫಸ್ಟ್ ಸ್ಟೆಪ್ ಈಸ್ ಗೆಟಿಂಗ್ ಅವೇರ್ನೆಸ್. ಇದು ಒಂದು ತೊಂದರೆ, ಇದೊಂದು ಕಾಯಿಲೆ. ಈಗ ನೀವು ಹೇಳ್ತೀರ 44,000 ಕೋಟಿ ಜನ ಒಬೇಸ್ ಆಗ್ತಾರಂದರೆ, ಸೊ ಇದೆಷ್ಟು ದೊಡ್ಡ ಪ್ರಾಬ್ಲಮ್ ಆಗೋದು ಫ್ಯೂಚರಲ್ಲಿ ಅಂತ ನಾವು ಫಸ್ಟ್ ಪಬ್ಲಿಕಲ್ಲಿ ಅವೇರ್ನೆಸ್ ಇರಬೇಕು. ಆ್ಯಂಡ್ ಸರ್ಕಾರ ಆಲ್ರೆಡಿ ಹ್ಯಾವಿಂಗ್ ಲಾಟ್ ಆಫ್ ಮೆನಿ ಪ್ರಾಬ್ಲಮ್ಸ್, ಪ್ರೋಗ್ರಾಮ್ಸ್ ಇದೆ ವಿಚ್ ಆರ್ ಕ್ರಿಯೇಟಿಂಗ್ ಅವೇರ್ನೆಸ್ ಅಬೌಟ್ ದಿಸ್ ಒಬೇಸಿಟಿ. ನಾವು ಗೌರ್ಮೆಂಟ್ ಆಸ್ಪತ್ರೆಯಿಂದನೂ ಸುಮಾರು ಮಾಡ್ತೀವಿ, ಪ್ರೈವೇಟ್ ಅವರು ಇದು ಅವೇರ್ನೆಸ್ ಮಾಡ್ತಾರೆ. ಈ ಮಂತ್ ಮಾರ್ಚ್ ಈಸ್ ಅಬೌಟ್ ಒಬೇಸಿಟಿ ಅವೇರ್ನೆಸ್ ಮಂತ್. ಸೊ ಗುಡ್ ದಟ್ ನಿಮ್ಮ channel is doing this interview and creating awareness about the public. So first step is creating awareness about public. Second is becoming public should become conscious, participate, and if at all you have a problem, please contact doctors and get into the right directions. And first step is ನೀವೇ ಕಾನ್ಷಿಯಸ್ ಆಗಿ ನನ್ನ ಟ್ರೀಟ್ಮೆಂಟ್ ಏನು ತೊಂದರೆ ಇದು ಅಂತ ನಿಮ್ಗೆ ರಿಯಲೈಸ್ ಆದರೆ ಜನರಲಿ ಪೀಪಲ್ ಓನ್ಲಿ ವಿಲ್ ಫೈಂಡ್ ದಿ ಗುಡ್ಸ್. ಅವ್ರ ಲೈಫ್ ಸ್ಟೈಲ್ ಮಾಡಿಫೈ ಮಾಡ್ಕೊತಾರೆ, ಡಯಟ್ ಮಾಡ್ಕೊತಾರೆ. ಆ್ಯಂಡ್ ಅಫ್ಕೋರ್ಸ್ ಗೌರ್ಮೆಂಟ್ ಈಸ್ ಸಪೋರ್ಟಿಂಗ್ ಇಟ್ ಇನ್ ಮೆನಿ ವೇಸ್. ತುಂಬ ಕಾರ್ಯಕ್ರಮಗಳಿದೆ, ಅವೇರ್ನೆಸ್ ಇದೆ, ನಡೀತಾ ಇದೆ. ಬಟ್ ಇನ್ನೂ ಮಾಡ್ತಾನೆ ಇದ್ದರೆ ಈ ಥರ ನೀವು ಪ್ರೋಗ್ರಾಮ್ಸ್ ಮಾಡ್ತಾರೆ, ಇಟ್ ವಿಲ್ ಡೆಫಿನೆಟ್ಲಿ ರೀಚ್ ಮೆನಿ ಪೀಪಲ್. ಎಸ್, ಕೇಳಿದ್ರಲ್ಲ ವೀಕ್ಷಕರೇ, 2050ರಲ್ಲಿ 44 ಕೋಟಿ ಜನರಿಗೆ ಒಬೆಸಿಟಿ ಮತ್ತು ಅಥವಾ ಏನು ಬೊಜ್ಜಿನಾಂಶ ಕಾಡುತ್ತೆ ಅನ್ನುವಂತಹ ಏನು ಲ್ಯಾನ್ಸೆಟ್ನ ವರದಿ ಇದೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಯಾವ್ಯಾವ ರೀತಿಯಾದಂತಹ ಪ್ರಿಕಾಕ್ಷನ್ ತಗೊಳ್ಬೇಕು, ನಮ್ಮ ಲೈಫ್ ಸ್ಟೈಲ್ನಲ್ಲಿ ಏನೇನು ಬದಲಾವಣೆ ಮಾಡ್ಕೋಬೇಕು, ಮತ್ತು ನಮ್ಮ ಆಹಾರ ಪದ್ಧತಿಯಲ್ಲಿ ಯಾವ ರೀತಿಯಾದಂತಹ ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ನಮ್ಮ ಒಬೆಸಿಟಿ ಮಟ್ಟ ಕಡಿಮೆ ಮಾಡ್ಬೋದು, ಮತ್ತು ಒಬೆಸಿಟಿಯಿಂದ ಯಾವ ಕಾಯಿಲೆಗಳಿಗೆ ನಾವು ತುತ್ತಾಗಬಹುದು, ಹಾಗೆಯೇ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಯಾವ ರೀತಿಯಾದಂತಹ ಪ್ರಿಕಾಕ್ಷನ್ ತಗೊಳ್ಬೇಕು, ಮತ್ತು ಒಬೆಸಿಟಿ ಇರುವವರು ಯಾವ ರೀತಿಯಾದಂತಹ ಜಾಗ್ರತೆ ವಹಿಸೋದ್ರಿಂದ ಅದರಿಂದ ನಾವು ಹೊರಗಡೆ ಬರಬಹುದು ಅನ್ನುವಂಥದ್ದನ್ನು ಪ್ರತಿಯೊಂದನ್ನು ಕೂಡ ಡಾಕ್ಟರ್ ಪ್ರೇಮ್ ಕುಮಾರ್ ಅವರು ತಿಳಿಸ್ಕೊಟ್ರು. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ಶಮಿ ಶೆಟ್ಟಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.